ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹಳೆದ ವಿಡಿಯೋಗಳಲ್ಲಿ ಮಾನಸಿಕ ಸಾಮರ್ಥ್ಯದ ಮೇಲೆ ಕ್ವಶನ್ ಪೇಪರ್ನ ಬಿಡಿಸ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ಅದೇ ರೀತಿ ಮುಂದುವರೆದ ಭಾಗವನ್ನು ನೋಡೋಣ. ಸೊ ಇದು ಪೊಲೀಸ್ DR ಕ್ವಶನ್ ಪೇಪರ್ 2024. ಸೊ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಇದು ಕ್ವಶನ್ ಬಂದ್ಬಿಟ್ಟು ಯಾವ ಥರ ಇದೆ ಅಂದರೆ, ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ರಾತ್ರಿ 9:15ಕ್ಕೆ ಗಂಟೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ ಅಂತ ಕ್ವಶನ್ ಇದೆ. ಸೊ ದಿನೇಶ್ ಪುಟ್ ಟೈಮ್ ಪೀಸ್ ಆನ್ ದ ಟೇಬಲ್ ಇನ್ ಸಚ್ ಎ ವೇ ದ್ಯಾಟ್ 6 PM hours hand pointing to the north and in which direction minute hand will point 9:15 PM ಅಂತ ಕೇಳಿದೆ. ಸೊ ಇದು ಯಾವ ಥರ ಕ್ವಶನ್ ಅಂದರೆ, ಸೊ ನಮಗೆ ಕಂಪಾಸ್ ನೆನಪಿರ್ಬೇಕು. ಕಂಪಾಸ್ ಮೀನ್ಸ್ ನಾರ್ತ್ ಸೌತ್. ಸೊ ಯಾವ ಥರ ಬರುತ್ತೆ ಅಂತೇಳಿ ಫಸ್ಟು ಇದು ವೆರಿ ಇಂಪಾರ್ಟೆಂಟು. ಸೊ ಇದು ನಾರ್ತು, ಇದು ಈಸ್ಟು, ಇದು ಸೌತು, ಇದು ವೆಸ್ಟು. ಸೊ ಇದನ್ನು ಇಟ್ಕೊಂಡು ನಾವು 6 ಗಂಟೆಗೆ ಅಂತ ಹೇಳಿದ ನಾವು. ಸೊ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ ಅಂತ ಹೇಳಿದಾನೆ. ಸೊ ಇದನ್ನ ಯಾವ ಥರ ಅಂದರೆ, ಇದು ಗಡಿಯಾರ ಅಂದ್ಕೊಳ್ಳಿ. ಓಕೆ, ಗಡಿಯಾರ ಇದು. ಸೊ ಗಡಿಯಾರದಲ್ಲಿ ಏನಾಗ್ತೈತೆ, 6 ಗಂಟೆ ಇದು 6 ಗಂಟೆ. ಓಕೆ, ಇದು ಹವರ್ ಹ್ಯಾಂಡು, ಇದು ಮಿನಿಟ್ ಹ್ಯಾಂಡು, ಇದು 12, ಇದು 3, ಇದು 6, ಇದು 9. ಓಕೆ, ಸೊ ಇದರಲ್ಲಿ ಏನು ಕೇಳಿದ ನಾನು, 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ಉತ್ತರ ದಿಕ್ಕು, ಇದನ್ನ ಉತ್ತರ ದಿಕ್ಕು ಅಂತೇಳಿ ಕನ್ಸಿಡರ್ ಮಾಡೋಣ ನಾವು. ಉತ್ತರ ದಿಕ್ಕು. ಓಕೆ, ಉತ್ತರ ದಿಕ್ಕು. ಆ ಥರ ಅವನು ವಾಚನ್ನು ಇಟ್ಟಿದ್ದಾನೆ, ತನ್ನ ಗಡಿಯಾರವನ್ನು ಇಟ್ಟಿದ್ದಾನೆ. ಇದು ಏನು ಹೇಳಿದೆ, ಗಂಟೆಯ ಮುಳ್ಳು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗಂಟೆಯ ಮುಳ್ಳು ಉತ್ತರ ದಿಕ್ಕು ತೋರಿಸುತ್ತದೆ ಅಂತ ಹೇಳಿದಾನೆ. ಅದೇ ಥರ ನಾನು ಹಾಕಿದ್ದೀನಿ. ನೆಕ್ಸ್ಟು 9:15 ಗಂಟೆಗೆ. 9:15 ಅಂದರೆ ಯಾವ ಥರಪ್ಪ, ಇನ್ನೊಂದು ತೆಗೆಯೋಣ. ಓಕೆ, ಇದು 12, ಇದು 3, ಇದು 6, ಇದು 9. ಸೊ ಅವನೇನು ಕೇಳಿದಾನೆ, 9:15 ಗಂಟೆಗೆ. 9:15 ಅಂದರೆ ಇದು ನಿಮಿಷದ ಮುಳ್ಳು ಈ ಥರ ಇರುತ್ತೆ. ಓಕೆ, ಸೊ 9:15 ಅಂದರೆ 15 ನಿಮಿಷ ಅಂದರೆ ಸ್ವಲ್ಪ ಬಾಗಿರುತ್ತೆ. ಓಕೆ, 9:15. ಸೊ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ ಅಂತ ಹೇಳೋಣ. ಇದನ್ನು ವಾಪಸ್ ಬರ್ಕೊಂತೀನಿ ನಾನು. ಉತ್ತರ. ಸೊ ಇದು ಉತ್ತರ ಆಗಿತ್ತಂದ್ರೆ ನೆಕ್ಸ್ಟ್ ಕ್ಲಾಕ್ ವೈಸ್ ತಿರುಗ್ರಿ. ಓಕೆ, ಕ್ಲಾಕ್ ವೈಸ್ ಅಂದರೆ ಯಾವ್ದು ಇರುತ್ತೆ, ನೆಕ್ಸ್ಟ್ ಈಸ್ಟ್. ಈಸ್ಟ್ ಅಂದರೆ ಯಾವುದು, ಪೂರ್ವ ಅಥವಾ ಈಸ್ಟ್. ಇದು ನಾರ್ತ್. ಸೊ ಪೂರ್ವ ಆದ್ಮೇಲೆ ಯಾವ್ದಿದೆ, ಪೂರ್ವ ಆದ್ಮೇಲೆ ಸೌತ್. ಸೌತ್ ಇಲ್ಲಿ ಬರುತ್ತೆ. ದಕ್ಷಿಣ. ಓಕೆ, ಸೌತ್. ದಕ್ಷಿಣ ಆದ್ಮೇಲೆ ಯಾವ್ದು ಬರುತ್ತೆ, ವೆಸ್ಟ್. ಸೊ ವೆಸ್ಟ್ ಅಂದ್ರೆ ಪಶ್ಚಿಮ ಅಥವಾ ವೆಸ್ಟ್. ಸೊ ಇವಾಗ ಏನು ಕೇಳಿದಾನೆ ಕ್ವಶನ್ ಅಲ್ಲಿ, ಎಕ್ಸಾಕ್ಟ್ ಆಗಿ ನಿಮಿಷದ ಮುಳ್ಳು ಅಂದಾನೆ. ಇದು ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ ಅಂತ ಹೇಳಿದಾನೆ. ಯಾವ ದಿಕ್ಕಿದೆ, ಪಶ್ಚಿಮ. ಸೊ ಈ ಥರ ಕ್ವಶನ್ ನೀವು ಕರೆಕ್ಟಾಗಿ ಅದನ್ನು ಕ್ಲಾಕ್ ವೈಸ್ ಅದನ್ನು ನೀಟಾಗಿ ಬರ್ಕೊಂಡ್ರೆ ಈ ಆನ್ಸರ್ ಭಾಳ ಈಸಿ ಆಗುತ್ತೆ. ಭಾಳ ಕಡಿಮೆ ಸಮಯದಲ್ಲಿ ಇದನ್ನು ಬಿಡಿಸ್ಬೋದು ನಾವು. ಸೊ ಇದರ ಉತ್ತರ ಬಂದ್ಬಿಟ್ಟು ಪಶ್ಚಿಮ. ಪಶ್ಚಿಮ ಇದರಲ್ಲಿದೆ ಡಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಸೊ ಇದು ಫಸ್ಟ್ ಇಂಪಾರ್ಟೆಂಟು. ಇದು ಆದಮೇಲೆ ಇದನ್ನು ನೆಕ್ಸ್ಟ್ ಯಾವ ಥರ ಕ್ಲಾಕ್ ವೈಸ್ ತಿರುಗಿಸ್ತಾ ಇದ್ದಾರೆ ಅಂದರೆ ಕ್ಲಾಕ್ ವೈಸೇ ಬರ್ಕೋಬೇಕು. ಸೊ ನೀವು ಅದನ್ನು ಏರಪೇರಿ ಮಾಡಬಾರ್ದು. ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿಮ್ಮ ಆನ್ಸರ್ ಮತ್ತು ಪೂರ್ವ ಆ ಥರ ಮಿಕ್ಸಪ್ ಆಗುತ್ತೆ. ಓಕೆ, ಸೊ ನೀವು ಯಾವ ಥರ ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ಇದ್ರೆ ಕ್ಲಾಕ್ ವೈಸಲ್ಲಿ ಅದನ್ನು ರೊಟೇಟ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಡಿ, ವೆಸ್ಟ್ ಈಸ್ ದ ಆನ್ಸರ್. ಓಕೆ, ಅದೇ ರೀತಿ ಮುಂದಿನ ಕ್ವಶನ್ ನೋಡೋಣ. ಸೊ ಮುಂದಿನ ಕ್ವಶನ್ ಯಾವ ಥರ ಇದೆ ಅಂದರೆ, ಸೊ ಕ್ವಶನ್ಸ್ ಕಾಣಿಸ್ತಾ ಇದೆ ಅನ್ಕೊಂತೀನಿ.
ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗ್ತಂದ್ರೆ ಯು ಕ್ಯಾನ್ ಟೆಕ್ಸ್ಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ರೆಕ್ಟಿಫೈ ಮಾಡ್ಕೊತೀನಿ. ಓಕೆ, ಸೊ ಈ ಕ್ವಶನ್ ಯಾವ ಥರ ಇದೆ ನೋಡಿ. ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ? ಓಕೆ, ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದಿಸ್ ಸಿರೀಸ್? ಏನಿದೆ ಯಾವ ಥರ ಇದೆ ಸಿರೀಸು? RNP, OKM, LHJ. ಓಕೆ, ಇದರ ಮುಂದಿನ ಆನ್ಸರ್ ಏನು ಬರುತ್ತೆ ಅಂತ ಕೇಳಿದೆ ನಾನು. ಸೊ ಇದನ್ನು ನೀಟಾಗಿ ಎನಲೈಸ್ ಮಾಡಬೇಕು ನಾವು, ಯಾವ್ಯಾವ ಥರ ಕಾಂಬಿನೇಷನ್ಸ್ ಏನೇನಾಗಿದೆ, ನೆಕ್ಸ್ಟ್ ಏನು ಬಂದಿದೆ, ಯಾವ ಥರ ಇದೆ, ಆಲ್ಫಾಬೆಟ್ಸ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತ ಬರ್ಕೋಬೇಕು. ಸೊ ನಾನು ಅದನ್ನು ಜಸ್ಟ್ ನಾರ್ಮಲ್ ಆಗಿ ಬಿಡಿಸಿ ಬರ್ಕೊತೀನಿ. RNP, OKM. ಓಕೆ, ನೆಕ್ಸ್ಟು LHJ ಅಂತ ಇದೆ. ಓಕೆ, ಸೊ ಎಲ್ಲ ಥರ ಕಾಂಬಿನೇಷನ್ಸ್ ಟ್ರೈ ಮಾಡ್ತಾ ಹೋಗ್ಬೇಕು ನಾವು. ಸೊ R ಆದಮೇಲೆ N ಆದಮೇಲೆ P, ಇದು ಯಾವ ಥರ ಇದೆ ಅಂತ ಥಿಂಕ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಯಾವ ಥರ ಬರುತ್ತೆ ಅಂದರೆ R ಆದಮೇಲೆ N ಇಲ್ಲ, Nಕ್ಕಿಂತ N ಆದಮೇಲೆ R ಬರುತ್ತೆ. ಅಥವಾ ಇದನ್ನು ನೋಡೋಣ, ಇದ್ರ ಏನಾದರೂ ಡಿಫ್ರೆನ್ಸ್ ಇದೆಯಾ ಚೆಕ್ ಮಾಡೋಣ, ಅಥವಾ ಇದು ಏನಾದರೂ ಡಿಫ್ರೆನ್ಸ್ ಇದೆಯಾ ಚೆಕ್ ಮಾಡೋಣ. ಸೊ ಎಲ್ಲ ಥರ ಕಾಂಬಿನೇಷನ್ಸ್ ಚೆಕ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಇಲ್ಲಿ ನೋಡಿ, Nದಿಂದ Pಗೆ O ಡಿಫ್ರೆನ್ಸ್ ಇದೆ, ಮಿಡಲ್ ಏನಿದೆ O ಇದೆ, ಅಲ್ಫಾಬೆಟ್ಸ್ ABCD ನೀವು ಚೆಕ್ ಮಾಡ್ತಾ ಹೋದರೆ N ಮತ್ತು P ಮಧ್ಯದಲ್ಲಿ O ಬರುತ್ತೆ ಅಲ್ಫಾಬೆಟ್ಟು. ಸೊ ಅದೇ ಥರ Pದಿಂದ Rಗೆ ಏನು ಬರುತ್ತೆ? Q ಬರುತ್ತೆ. ನೆಕ್ಸ್ಟು ಅದೇ ಥರ ಇದು ಸೇಮ್ ಅದೇ ಥರ ಬಂದಿದೆ ಅಂತ ಹೇಳಿ ಚೆಕ್ ಮಾಡ್ಬೇಕು ನಾವು. ಈ ಥರ ಕಾಂಬಿನೇಷನ್ಸ್ ಚೆಕ್ ಮಾಡಬೇಕು. ಸೊ ಅದೇ ಥರ ಹಿಂಗೆ ಒಂದೊಂದು ಡಿಫ್ರೆನ್ಸ್ ಬಿಟ್ಟು ಬರ್ತಾ ಇದೆ ಅಂದರೆ ಅದೇ ಥರ ಇರುತ್ತೆ ಕ್ವಶನ್. ಇಲ್ಲಾಂದರೆ ನಾವು ಬೇರೆ ಥರ ಟ್ರೈ ಮಾಡಬೇಕು ಮತ್ತೆ. ಸೊ ಅದನ್ನೇ ಈ ಟ್ರಿಕ್ ನೋಡಿದರೆ ಅದೇ ಥರ ಟ್ರಿಕ್ ಇಲ್ಲಿ ಟ್ರೈ ಮಾಡೋಣ. ಸೊ N ಆದಮೇಲೆ O ಆದಮೇಲೆ P, ಒಂದು ಸ್ಕಿಪ್ ಆಗಿದೆ. ಇಲ್ಲಿ ಏನಾದರೂ ಆ ಥರ ಸ್ಕಿಪ್ ಆಗಿದೆ ಅಂತೇಳಿ ಚೆಕ್ ಮಾಡೋಣ. KLM. ಓಕೆ, ಇಲ್ಲೊಂದು ಸ್ಕಿಪ್ ಆಗಿದೆ, L ಸ್ಕಿಪ್ ಆಗಿದೆ. M ಆದಮೇಲೆ N ಸ್ಕಿಪ್ ಆಗಿ O ಬಂದಿದೆ. ಸೊ ಎರಡು ಕರೆಕ್ಟ್ ಇದೆ. ಅದೇ ಥರ ಇದು ಕರೆಕ್ಟ್ ಇದೆಯಾ ಚೆಕ್ ಮಾಡೋಣ. ಓಕೆ, I ಸ್ಕಿಪ್ ಆಗಿದೆ ಇಲ್ಲಿ. I ಆದಮೇಲೆ ಎಲ್ಲಿದು LHJ. ಓಕೆ, H ಆದಮೇಲೆ ಏನು ಬರುತ್ತೆ? K ಬರುತ್ತೆ. ಇಲ್ಲಿ K ಸ್ಕಿಪ್ ಆಗಿ L ಬಂದಿದೆ. ಸೊ ಇಲ್ಲಿ ಏನಾಗಿದೆ, ಲಾಸ್ಟ್ ಟೂ ಅಲ್ಫಾಬೆಟ್ಸ್ಗೆ ಒಂದು ಸ್ಕಿಪ್ ಆಗಿದೆ. ಅದು ನಮ್ಮದು ನಾರ್ಮಲ್. ಈ ಥರ ಎನಲೈಸ್ ಮಾಡಬೇಕು. ಓಕೆ, ಸೊ ಆ ಥರ ಏನಾದರೂ ಆಪ್ಷನ್ಸಲ್ಲಿ ಇದೆಯಾ ಚೆಕ್ ಮಾಡಿ ಒಂದ್ಸಲ. ಓಕೆ, ಫಸ್ಟ್ ಆಪ್ಷನ್ ಚೆಕ್ ಮಾಡಿ, GHI. ಸೊ ಇಲ್ಲಿ H ಸ್ಕಿಪ್ ಆಗಿದೆ, GHI. I ಆದಮೇಲೆ J ಸ್ಕಿಪ್ ಆಗಿ ಇಲ್ಲಿ ಏನಿರಬೇಕಾಗಿತ್ತು? K ಇರಬೇಕಾಗಿತ್ತು. ಸೊ ಈ ಆನ್ಸರ್ ಅಲ್ಲ ಹಂಗಿದ್ರೆ ಫಸ್ಟ್ ಆಪ್ಷನ್ ಅಲ್ಲ. ಸೊ ಅದೇ ಥರ ಸೆಕೆಂಡ್ ಹೋಗಿ, IJ ಆದಮೇಲೆ K ಬರಬೇಕಾಗಿತ್ತು ಇಲ್ಲಿ. ಲಾಸ್ಟ್ ಆಪ್ಷನ್ ಇದು ಮೀನ್ಸ್ ನೆಕ್ಸ್ಟ್ ವರ್ಡ್ ಏನು ಬರಬೇಕಾಗಿತ್ತು? ನೆಕ್ಸ್ಟ್ ಅಲ್ಫಾಬೆಟು K ಇರಬೇಕಾಗಿತ್ತು. IGHIJK, J ಒಂದು ಸ್ಕಿಪ್ ಆದರೆ K ಬರಬೇಕಾಗಿತ್ತು. ಅದು ಅಲ್ಲ ಆನ್ಸರು. ನೆಕ್ಸ್ಟಿಗೆ ಹೋಗಿ, F ಆದಮೇಲೆ G ಇದೆ. G ಆದಮೇಲೆ ನಮ್ದು ಇನ್ನೊಂದು ಕಾಂಬಿನೇಷನ್ ಇದೆ, ಇನ್ನೊಂದು ಆದಮೇಲೆ ಬರಬೇಕಲ್ಲ, GH. ಇಲ್ಲಿ H ಆದಮೇಲೆ I ಬಂದಿದೆ. ಓಕೆ, ಅದನ್ನು ಲಾಸ್ಟ್ನೇದು ಒಂದು ನೋಡ್ಬಿಡಿ. ಅಕಸ್ಮಾತ್ ಏನಾದರೂ ಎರಡು ಸೇಮ್ ಇದ್ರೆ ಇದು ನಮ್ದು ಕಾಂಬಿನೇಷನ್ ಅಲ್ಲ ಅಂತ ತಿಳ್ಕೊಬೇಕು. ಬೇರೆ ಏನಾದರೂ ಟ್ರಿಕ್ ಇದೆ ಅಂತ ಹೇಳಿ ಚೆಕ್ ಮಾಡಬೇಕು. ಓಕೆ, ಲಾಸ್ಟ್ ಒನ್ ನೋಡಿ, KL. ಸೊ K ಡಿಫ್ರೆನ್ಸ್ ನಡ್ಕೊಂಡು ಮೀನ್ಸ್ ಡಿಫ್ರೆನ್ಸ್ ಆದಮೇಲೆ KL, M ಬರಬೇಕಾಗಿತ್ತು ಇಲ್ಲಿ, M ಬಂದಿಲ್ಲ. ಓಕೆ, ಸೊ ಆ ಥರ ಹಂಗಿದ್ರೆ ಈ ಕಾಂಬಿನೇಷನ್ ಅಲ್ಲ. ಸೊ ಇದೇ ಕಾಂಬಿನೇಷನ್ ಕರೆಕ್ಟ್ ಆಗಿದೆ. ಸೊ ಇದನ್ನು ಜಸ್ಟ್ ಎನಲೈಸ್ ಮಾಡ್ತಾ ಹೋದರೆ ನಿಮ್ಮ ಆನ್ಸರ್ ಗೊತ್ತಾಗ್ತವೆ. ಓಕೆ, ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತು ಅದೇ ಥರ ಒಂದಿಷ್ಟು ಕ್ವಶನ್ಸ್ ಬರ್ತವೆ. ABCD ಆಲ್ಫಾಬೆಟಿಕಲ್ ಪ್ಲಸ್ ಮಾಡೋದು ಬರುತ್ತೆ. A ಅಂದರೆ 1, B ಅಂದರೆ 2. ಸೊ ಇದೇ ಥರ 26 ಸಂಖ್ಯೆ. ಸೊ ಅದರಿಂದನೂ ಕಾಂಬಿನೇಷನ್ಸ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಹಿಯರ್ C is the correct answer. ಓಕೆ, ಸೊ ಇದು ಯಾವ ಥರ ಇದೆ ಕ್ವಶನ್ ನೋಡೋಣ.
ರಾಜು ಅವನ ಕಚೇರಿಯಿಂದ ರಾಜು ಅವನ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ 5 ಕಿಲೋಮೀಟರ್ ಉತ್ತರಕ್ಕೆ. ಅಗೇನ್ ಅದೇ ತರ ಕ್ವಶನ್ ಇದು. ಇದು ಯಾವಾಗಲೂ ನಮ್ಗೆ ಹಾಕೊಂಡು ಇಟ್ಕೋಬೇಕು. ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಓಕೆ, 5 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. ಒಂದು ಪಾಯಿಂಟ್ ಅನ್ಕೊಳ್ಳಿ. ಅಲ್ಲಿ ಏನಿದೆ? ಕಚೇರಿ ಇದೆ. ಕಚೇರಿ ಮೀನ್ಸ್ ಆಫೀಸ್. ಒಂದು ಕಚೇರಿ ಇದೆ ಅಲ್ಲಿ. ಆ ಕಚೇರಿಯಿಂದ ಅವನು ಏನ್ ಮಾಡ್ತಾನೆ? 5 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. 5 ಕಿಲೋಮೀಟರ್ ಇಲ್ಲಿಂದ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು 5 ಕಿಲೋಮೀಟರ್ ಅಂತ ಹೇಳಿ. ಇದು 5 ಕಿಲೋಮೀಟರ್ಸ್ ಉತ್ತರಕ್ಕೆ ನಡೀತಾನೆ. ಉತ್ತರ, ದಿಸ್ ಈಸ್ ನಾರ್ತ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾನೆ ಅವನು? ನಂತರ ಪೂರ್ವಕ್ಕೆ ತಿರುಗಿ. ಪೂರ್ವ ಅಂದ್ರೆ ರೈಟ್ ಸೈಡ್. ಪೂರ್ವಕ್ಕೆ ತಿರುಗಿ ಏನ್ ಮಾಡ್ತಾನೆ ಅವನು? 6 ಕಿಲೋಮೀಟರ್ ನಡೀತಾನೆ. 6 ಕಿಲೋಮೀಟರ್ ನಡೀತಾನೆ. ನಂತರ ಉತ್ತರಕ್ಕೆ ತಿರುಗಿ ಅಗೇನ್ ಮತ್ತೆ ಅಪ್ಸೈಡ್. ಉತ್ತರಕ್ಕೆ ತಿರುಗ್ತಾನೆ. ಎಷ್ಟು ಕಿಲೋಮೀಟರ್ ನಡೀತಾನ? 4 ಕಿಲೋಮೀಟರ್ ನಡೀತಾನೆ ಇಲ್ಲಿ. ಅಂತಿಮವಾಗಿ ಫೈನಲಿ he will take the left turn. ಲೆಫ್ಟ್ ಮೀನ್ಸ್ ಪಶ್ಚಿಮಕ್ಕೆ ತಿರುಗ್ತಾನ. ಲೆಫ್ಟ್ ಸೈಡ್ ಪಶ್ಚಿಮ. ಅದು ಪಶ್ಚಿಮ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇವಾಗ ನಾರ್ತ್ ಇದೀವಿ ಅಂದ್ರೆ ಪಶ್ಚಿಮ ಅಂದ್ರೆ ಲೆಫ್ಟ್ ಸೈಡ್. ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ನಡೀತಾನ ಅವನು? 6 ಕಿಲೋಮೀಟರ್ ನಡೀತಾನ. ಓಕೆ, ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್. ಎಷ್ಟು ದೂರ ಅಂದ್ರೆ ಯಾವ ತರ ಹಾಕೋಬಹುದು ನೋಡಿ. ಇದು ಆರ್ ಇದೆ, ಇದು ಆರ್ ಇದೆ, ಸೇಮ್ ಇದೆ ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್. ಸೇಮ್ ಪಾಯಿಂಟ್ ಅಲ್ಲಿ ಇದ್ದಾನೆ. ಇವಾಗ ಎಲ್ಲಿ ಬಿಟ್ಟಿರ್ತಾನಲ್ಲ ಅದೇ ಸೇಮ್ ಪಾಯಿಂಟ್ ಅಲ್ಲಿ ಆ ಸೈಡ್ ಇರ್ತಾನೆ ಅಷ್ಟೇ ಸ್ವಲ್ಪ. ಅದೇ ತರ ಇದು 4 ಇದೆ ಅಂದ್ರೆ ಇದು ಅಬ್ವಿಯಸ್ಲಿ 4 ಇರುತ್ತೆ. ಓಕೆ, ಅವನು ಏನ್ ಕೇಳಿದಾನೆ? ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ. ಯಾವ ಸೈಡ್ ಅಂತ ಕೇಳಿಲ್ಲ ಅವರು ಇಲ್ಲಿ. ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ ಇಲ್ಲಿಂದ ಅವನು 5 ಕಿಲೋಮೀಟರ್ ಇಲ್ಲಿ ನಡೆದಿರ್ತಾನೆ. ಓಕೆ, ಇದು 5 ಕಿಲೋಮೀಟರ್ ಇದೆ. ಇಲ್ಲಿಂದ ಇದು 4 ಕಿಲೋಮೀಟರ್ ಇದೆ. 5 4 ಕೂಡಿಸಿದ್ರೆ ಎಷ್ಟು? 5 + 4 9 ಕಿಲೋಮೀಟರ್ಸ್. 9 ಕಿಲೋಮೀಟರ್ಸ್ ಎಲ್ಲಿದೆ? ಫಸ್ಟ್ ಆಪ್ಷನ್ ಅಲ್ಲಿದೆ. ಎಲ್ಲಾನು ಪ್ಲಸ್ ಮಾಡ್ತಾ ಹೋಗ್ಬಾರ್ದು. ಅವನು ಎಷ್ಟು ಕಿಲೋಮೀಟರ್ ನಡೆದಿದ್ದಾನೆ ಅಂದ್ರೆ ಕ್ವಶನ್ ಕೇಳಿದ್ರೆ ಅವಾಗ ನೀವು ಎಲ್ಲಾನು ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಏನ್ ಕ್ವಶನ್ ಕೇಳಿದಾನೆ ಅಂದ್ರೆ ಅವನು ರಾಜು ಅವನ ಕಚೇರಿಯಿಂದ ಫ್ರಾಮ್ ದಿಸ್ ಪಾಯಿಂಟ್, ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದಾನೆ. ಇದು ಲಾಸ್ಟ್ ಪಾಯಿಂಟ್. ಅವನು ಸದ್ಯ ನಿಂತಿರೋ ಪಾಯಿಂಟ್ ಇದು. ಅಲ್ಲಿಂದ ಎಷ್ಟು ದೂರ ಇದ್ದಾನೆ ಅಂದ್ರೆ 5 + 4 ಇದು ಎಷ್ಟಿರುತ್ತೆ ಅದು ಇಷ್ಟೇ ಇರುತ್ತೆ. ಓಕೆ, ಈ ಥರ ನಿಮಗೆ ಈ ಥರ ಅನಲೈಸ್ ಮಾಡೋದು ಗೊತ್ತಿರಬೇಕು. ಓಕೆ, ಈ ಥರ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ದಾರೆ ಕ್ವಶನ್ಸ್ ಎಲ್ಲ. ಇಲ್ಲೊಂದಿದೆ ನೋಡಿ ನೆಕ್ಸ್ಟ್ ಕ್ವಶನ್. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಈಗ ಸಮಗ್ರ ಪ್ರಮಾಣದ ಸರಾಸರಿ ವೇಗ ಏನು? ಎವರೇಜ್ ಸ್ಪೀಡ್ ಅಂತ ಅಂತಾರೆ ಇಂಗ್ಲೀಷಲ್ಲಿ. ಎವರೇಜ್ ಸ್ಪೀಡ್ ಎಷ್ಟು ಅಂತ ಕೇಳಿದಾನೆ ಕ್ವಶನ್. ಸರಾಸರಿ ವೇಗ. ಯಾವಾಗಲೂ ನಿಮಗೆ ಗೊತ್ತಿರಬೇಕು, ಅದೇ ಹೇಳಿದ್ನಲ್ಲ ಫಸ್ಟ್, ಯಾವಾಗಲೂ ಗಿವೆನ್ ಡೇಟಾ ಬರ್ಕೋಬೇಕು. ಗಿವೆನ್ ಡೇಟಾದಲ್ಲಿ ಏನಿದೆ? 2 ಸ್ಟೇಟ್ಮೆಂಟ್ ಇದಾವೆ ಇಲ್ಲಿನೂ. ಓಕೆ, 2 ಸ್ಟೇಟ್ಮೆಂಟ್ ಇದಾವೆ. ಗಂಟೆಗೆ 20 ಕಿಲೋಮೀಟರ್ ಅಂತ ಹೇಳಿದೆ. ಅಂದ್ರೆ ಗಂಟೆಗೆ ಅಂತ ಮೆನ್ಷನ್ ಮಾಡಿದ್ರೆ ಇದು ವೇಗ. ಗಂಟೆಗೆ 20 ಕಿಲೋಮೀಟರ್ ಮೀನ್ಸ್ ಗಂಟೆಗೆ 20 ಕಿಲೋಮೀಟರ್ ಅಂದ್ರೆ ವೇಗ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾನೆ. ವೇಗ ಎಷ್ಟಿದೆ? 20. ಓಕೆ, 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ದೂರ, ಇದು ದೂರ ಎಷ್ಟಿದೆ? 40 ಕಿಲೋಮೀಟರ್. ಇದು ಪ್ರತಿ ಗಂಟೆಗೆ ಅಂದ್ರೆ kmph ಅಂತ ಬರ್ಕೋಬಹುದು ನಾವು. kmph ಅಂತ ಬರ್ಕೋಬಹುದು. ಓಕೆ, ವೇಗವನ್ನು. ಅದೇ ತರ ಏನಂತಿದ್ದಾನೆ? ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ. ಅಂದ್ರೆ 2 ಸ್ಟೇಟ್ಮೆಂಟ್, 2 ವೇಗ ಕೊಟ್ಟಿದ್ದಾನೆ. ಅಂದ್ರೆ ಇದು ವೇಗ 1 ಅಂತ ತಗೊಳ್ಳಿ, ಇದು ವೇಗ ದೂರ 1 ಅಂತ ತಗೊಳ್ಳಿ. ಅದೇ ತರ ವೇಗ 2ನೇ ವೇಗ ಕೊಟ್ಟಿದ್ದಾನೆ. ವೇಗ 2
ಎಷ್ಟಿದೆ 10 ಕಿಲೋಮೀಟರ್ kmph. ಎಷ್ಟು ಕಿಲೋಮೀಟರ್ ನಡೀತಾನೆ ಇದನ್ನ 40 ಕಿಲೋಮೀಟರ್ ಅಂದರೆ ದೂರ ಎಷ್ಟಿದೆ 2 ಅಂತ ಮೆನ್ಷನ್ ಮಾಡ್ಕೊಳ್ಳೋಣ. 40 ಇದು 40 ಇದೆ, ಇಲ್ಲೂ 40, ಎರಡು ಸಲ 40 ಕಿಲೋಮೀಟರ್ ನಡೀತಾನೆ ಅವನು. ಓಕೆ, ಈಗ ಸಮಗ್ರ ಪ್ರಮಾಣದ ಸರಾಸರಿ ವೇಗ ಅಂತ ಕೇಳಿದಾನೆ ಕ್ವಶನ್. ಸೊ ನಿಮಗೆ ಗೊತ್ತಿದೆ ಫಾರ್ಮುಲಾ, ವೇಗ ಅಂದರೆ ದೂರ ಡಿವೈಡೆಡ್ ಬೈ ಸಮಯ. ಸೊ ಇಲ್ಲಿ ಏನು ಕೇಳಿದಾನೆ, ಸರಾಸರಿ ವೇಗ ಕೇಳಿದಾನೆ. ಸರಾಸರಿ ವೇಗ ಕೇಳಿದಾನೆ ಅಂದರೆ ಆಲ್ರೆಡಿ ವೇಗ ಕೊಟ್ಟಿದ್ದಾನೆ, ಅದರದ್ದು ಸರಾಸರಿ. ಸೊ ನೀವು 20 ಪ್ಲಸ್ 10 ಸೊ ಡಿವೈಡೆಡ್ ಬೈ 2 ಈ ಥರ ಸರಾಸರಿ ಮಾಡಕ್ಕೆ ಬರಲ್ಲ, ಯಾಕಂದರೆ ಆ ವೇಗನೇ ಬೇರೆ ಇರುತ್ತೆ, ಈ ವೇಗ ಬೇರೆ ಇರ್ತೈತಿ. ಓಕೆ, ಸೊ ಈ ಥರ ಮಾಡಿದರೆ ಇದು ಆನ್ಸರ್ ತಪ್ಪಾಗುತ್ತೆ. ಸೊ ಯಾವ ಥರ ಮಾಡ್ಬೋದು ನಾವು ಇಲ್ಲಿ, ಸೊ ನಾವು ಸಮಯ ಕಂಡುಹಿಡ್ಕೊಳ್ಳೋಣ. ಎರಡೂ ಸೇರಿ ಎಷ್ಟು ಸಮಯ ಆಗತ್ತ ಅದನ್ನು ಫೈನ್ ಮಾಡೋಣ. ಟೋಟಲ್ ಒಟ್ಟು ಸಮಯ ಫೈನ್ ಮಾಡೋಣ. ಸೊ ಒಟ್ಟು ಸಮಯ ಹೆಂಗೆ ಫೈನ್ ಮಾಡ್ಬೋದು ನಾವು? ಸೊ ಅಷ್ಟು ಸಮಯ ಫೈನ್ ಮಾಡ್ಬೇಕಂದ್ರೆ ಫಸ್ಟ್ ಇದ್ರದ್ದು ಸಮಯ 1 ಅಂತ ಫೈನ್ ಮಾಡೋದು, ಸಮಯ 2 ಅಂತ ಫೈನ್ ಮಾಡಿದರೆ ಎರಡೂ ಸಮಯ ಸೇರಿಸಿದ್ರೆ ನಾವು ಒಟ್ಟು ದೂರದಲ್ಲಿ ಒಟ್ಟು ಸಮಯ ತೆಗೆದ್ರೆ ಎವರೇಜ್ ವೇಗ ಸಿಗುತ್ತೆ, ಸರಾಸರಿ ವೇಗ ಸಿಗ್ತೈತಿ. ಓಕೆ, ಅದು ಯಾವ ಥರ ಅಂತ ನೋಡೋಣ ಇವಾಗ. ಸೊ ಸಮಯ ಫೈನ್ ಮಾಡೋಣ. ಸಮಯ ಹೆಂಗೆ ಫೈನ್ ಮಾಡ್ಬೋದು? ಈ ಸಮಯ ಈ ಕಡೆ ಹೋದರೆ ಸಮಯ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ವೇಗ. ಸೊ ಸಮಯ 1 ಎಷ್ಟಾಗುತ್ತೆ? ದೂರ 1 ಎಷ್ಟೈತಿ? 40 ಕಿಲೋಮೀಟರ್ ಐತಿ. ಮತ್ತೆ ವೇಗ ಎಷ್ಟೈತಿ? 20 ಐತಿ. ಇದೆಷ್ಟಾಗುತ್ತೆ? ಈ 0 0 ಹೋಗುತ್ತೆ, 2 2 4 ಅಂದ್ರೆ 2 ಗಂಟೆ. 2 ಗಂಟೆ ಆಯಿತು. ಅದೇ ಥರ ಎರಡನೇದು ಸಮಯ ಫೈನ್ ಮಾಡೋಣ. ಸೊ ದೂರ ಎಷ್ಟೈತಿ? 40 ಐತಿ. ಇಲ್ಲಿ ವೇಗ ಎಷ್ಟೈತಿ? 10 ಐತಿ. ಸೊ ಇದರಿಂದ ನಮಗೇನು ಸಿಗ್ತೈತಿ? ಇಲ್ಲಿ 4 ಗಂಟೆ. ಸೊ ಇದು 4 ಗಂಟೆ ಸಿಕ್ತು. ಓಕೆ, ಒಟ್ಟು ಸಮಯ ಬೇಕಾಗಿತ್ತು ನಮಗೆ. ಒಟ್ಟು ಸಮಯ ಅಂದರೆ 4 + 2 ಎಷ್ಟಾಯ್ತು? 6 ಗಂಟೆ ಆಯಿತು. ಸೊ 6 ಗಂಟೆ ಒಟ್ಟು ಸಮಯ ಸಿಕ್ತು. ಇವಾಗ ಏನು ಮಾಡ್ಬೋದು ನಾವು? ಸರಾಸರಿ ವೇಗ ಫೈನ್ ಮಾಡ್ಬೋದು. ಸರಾಸರಿ ವೇಗ. ಸೊ ಸರಾಸರಿ ವೇಗ ಹೆಂಗೆ ಫೈನ್ ಮಾಡ್ಬೋದು ನೀವು? ಒಟ್ಟು ದೂರ ಡಿವೈಡ್ ಬೈ ಒಟ್ಟು ಸಮಯ. ಓಕೆ, ಒಟ್ಟು ಸಮಯ. ಸೊ ಒಟ್ಟು ದೂರದಲ್ಲಿ ಒಟ್ಟು ಸಮಯ ಹೆಂಗೆ ತೆಗಿಬೋದು? ಒಟ್ಟು ದೂರ ಎಷ್ಟಿದೆ? ಇಲ್ಲಿ ದೂರ 1 ಎಷ್ಟಿದೆ? 40 ಇದೆ. ಇಲ್ಲಿ ದೂರ 2 ಎಷ್ಟಿದೆ? 40 ಇದೆ. ಅಂದರೆ 40 + 40 ಡಿವೈಡೆಡ್ ಬೈ ಒಟ್ಟು ಸಮಯ ಎಷ್ಟಿದೆ? 6 ಗಂಟೆ ಇದೆ. ಇಲ್ಲಿ 6 ಬರುತ್ತೆ. ಸೊ 40 + 40 ಎಷ್ಟಾಗುತ್ತೆ? 80 ಡಿವೈಡೆಡ್ ಬೈ 6. ಸೊ ಇದನ್ನು ಬಿಡಿಸಿದರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ, ಸರಾಸರಿ ವೇಗ ಸಿಗುತ್ತೆ. ಹೆಂಗಂದ್ರೆ ನೋಡೋಣ. 6 1 6. ಸೊ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. 20. 6 3 18. ಮತ್ತೆ 2 ಉಳಿತು, ಪಾಯಿಂಟ್ ಕೊಟ್ಟೆ 0 ಆಯಿತು. 6 3 18. ಸೊ ಇದೇ ಥರ 2 ಉಳಿತಾ ಹೋಗುತ್ತೆ, 20 ಆಗ್ತಾ ಹೋಗುತ್ತೆ. ನೀವು 3 3 3 ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಈ ಆನ್ಸರ್ ಎಲ್ಲಿದೆ? ನಾವು ಆ ಆಪ್ಷನ್ಗೆ ಮಾರ್ಕ್ ಮಾಡಬೇಕಾಗುತ್ತೆ, ಸಿ ಆಪ್ಷನ್. ಓಕೆ, ಇಷ್ಟೆಲ್ಲ ಬೇಡಪ್ಪ ನಮಗೆ, ಈ ಥರ ಮಾಡೋಕ್ಕಾಗಲ್ಲ, ಭಾಳ ಟೈಮ್ ತೊಗೊಳ್ತೈತೆ ಅಂದ್ರೆ. ಸೊ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಸೊ ಈ ಟ್ರಿಕ್ ಯಾವಾಗ ವರ್ಕ್ ಆಗುತ್ತಂದ್ರೆ, 2 ಸಲ ಅವನು ದೂರ ಸೇಮ್ ಆಗಿದ್ರ, ಅವನು 2 ಪಾಯಿಂಟ್ನಲ್ಲಿನೂ ಸೇಮ್ ಅಷ್ಟೇ ಡಿಸ್ಟೆನ್ಸ್ ಕವರ್ ಮಾಡಿದ್ರ. ಇಲ್ಲೂ 40 ಕಿಲೋಮೀಟರ್ನ ನಡೆದಾನ, ಇಲ್ಲೂ 40 ಕಿಲೋಮೀಟರ್ನ ನಡೆದಾನೆ. ಸಾರಿ, ಇನ್ನು ಸೈಕಲ್. ಓಕೆ, ಸೈಕಲ್ ತೊಗೊಂಡೋಗ್ಯಾನ. ಇಲ್ಲೂ 40 ಕಿಲೋಮೀಟರ್ನ ಯೂಸ್ ಮಾಡ್ಯಾನ, ಇಲ್ಲೂ 40 ಕಿಲೋಮೀಟರ್ನ ಹೋಗಿದ್ದಾನೆ. ಸೊ ಇವಾಗ ಏನು ಮಾಡ್ಬೋದಪ್ಪ ಅಂದ್ರೆ, ನೀವು ಇಫ್ ದೂರ ಒಂದೇ ಆಗಿದ್ದರೆ, ಇಫ್ ಡಿಸ್ಟೆನ್ಸ್ ಈಸ್ ಸೇಮ್, ಸೊ ಅವಾಗ ಏನು ಮಾಡ್ಬೋದಪ್ಪ ಅಂದ್ರೆ, ಒಂದು ಫಾರ್ಮುಲಾ ಐತಿ ಡೈರೆಕ್ಟಾಗಿ, 2xy ಡಿವೈಡೆಡ್ ಬೈ x + y. ಸೊ ಈ ಫಾರ್ಮುಲಾ ಹಾಕ್ಬಿಟ್ರೆ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಸಿಗ್ತೈತಿ.
ಸೊ ಡಿಸ್ಟೆನ್ಸ್ ಈಸ್ ಸೇಮ್ ಅಂದಾನ, ಡಿಸ್ಟೆನ್ಸ್ ಮರ್ತು ಬಿಡ್ರಿ. ಡೈರೆಕ್ಟಾಗಿ ಓನ್ಲಿ ಸ್ಪೀಡ್ ಅಷ್ಟ. ಈ ಎಕ್ಸ್ ಅಂದರೆ ಸ್ಪೀಡ್, ಇದೊಂದು ಸ್ಪೀಡು 20 ಕಿಲೋಮೀಟ್ರ್, ಸಾರಿ ಇಲ್ಲಿ 20 ಕಿಲೋಮೀಟ್ರ್ ಇದೆ ಒಂದೇದು. 2 ಇಂಟು 20 ಕಿಲೋಮೀಟ್ರ್ ವೇಗ ಅಂದರೆ ಇಲ್ಲಿ ವೇಗ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ವೇಗ 1, ವೇಗ 2. ಸೊ ಅವು ಎಷ್ಟಿದಾವೆ ಅದನ್ನ ನೋಡ್ಕೋಬೇಕು. ಇಲ್ಲಿ 20 ಇದೆ, ಇಲ್ಲಿ 10 ಇದೆ. ವೇಗ ಮಾತ್ರ ತಗೋಬೇಕು. 20 ಇಂಟು 10 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅದ. ಸರ್ ವೇಗ 1 ಪ್ಲಸ್ ವೇಗ 2. ಓಕೆ, ಸೊ ಇಲ್ಲಿ ಏನಾಗುತ್ತೆ 20 ಪ್ಲಸ್ 10. ಇದನ್ನು ನೀವು ಬಿಡಿಸಿ ಬರ್ತಾರೆ, ನಿಮ್ಗೆ ಈಸಿ ಆಗುತ್ತೆ. 2 ಇಂಟು 20 ಇಂಟು 10. ಸೊ ಇದನ್ನು ನೀವು ಇಂಟು ಮಾಡ್ಕೋತ ಕೂಡಬೇಡ್ರಿ. ಓಕೆ, ಫೈನಲ್ ಇದ್ರದ್ದು ನೋಡಿಕೊಂಡು ಆಮೇಲೆ ಏನಾದರೂ ಇಂಟು ಮಾಡೋದು ಬಂದರೆ ಅವಾಗ ಮಾಡಿ. ಓಕೆ, 20 ಪ್ಲಸ್ 10 30. ಒಂದು 0 ತೆಗೀರಿ, ಇಲ್ಲಿದೊಂದು 0 ತೆಗೀರಿ. ಓಕೆ, ಇವಾಗ ಇಂಟು ಮಾಡ್ಕೊಳ್ಬೇಕಿದ್ರೆ 20 ಇಂಟು 2 ಎಷ್ಟು 40 ಡಿವೈಡೆಡ್ ಬೈ 0 ಹೋಗೈತಿ, ಇಲ್ಲಿ 3 ಅಷ್ಟೇ ಉಳ್ದೈತಿ. ಓಕೆ, ಇದನ್ನ ಯಾವ ಥರ ಬರಿಬೋದು ನಾವು ಇನ್ನೊಂದು ಸ್ವಲ್ಪ. 3 ಒಂದಲೇ 3, 10 ಉಳಿತು ಅಂದರೆ 1 ಉಳಿತು, ಮುಂದಿನ 0 10, 3 3ಲೇ 9, ಮತ್ತೆ 1 ಉಳಿತು, ಮತ್ತೆ ಪಾಯಿಂಟ್ ಕೊಟ್ಟೆ 10 ಆಯಿತು, 3 3ಲೇ 9. ಸೊ ಇದೇ ಥರ ಕಂಟಿನ್ಯೂ ಆಗುತ್ತೆ. ಸೊ ನೀವು ಹಿಂಗೂ ಫೈನ್ ಮಾಡ್ಬೋದು. ಇದು ಯಾವಾಗ ಅಂದ್ರೆ ಡಿಸ್ಟೆನ್ಸ್ ಈ ಸೇಮ್, ದೂರ ಒಂದೇ ಆಗಿದ್ದರೆ. ಸೊ ದೂರ ಒಂದೇ ಆಗಿದ್ರೆ ನೀವು ಅಬ್ಸರ್ವ್ ಮಾಡಬೇಕು, ದೂರ ಒಂದೇ ಕೊಟ್ಟಿದ್ರ ಇನ್ನು ಸರ್ 40 ಕಿಲೋಮೀಟ್ರ್, ಇದು 40 ಕಿಲೋಮೀಟ್ರ್, ಇದೇ ಥರ ಕೊಟ್ಟಿದ್ರೆ ಆವಾಗ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಇದು ಸರಾಸರಿ ವೇಗದ ಫಾರ್ಮುಲಾ. ಓಕೆ, ಸೊ ಇದನ್ನು ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಓಕೆ, ವಿತಿನ್ 20 ಸೆಕೆಂಡ್ ಯು ಕ್ಯಾನ್ ಕ್ಲೋಸ್ ದಿಸ್ ಕ್ವಶನ್. ಓಕೆ, ಓಕೆ, ಮುಂದಿನ ಕ್ವಶನ್ ಯಾವ ಥರ ಇದೆ ಅಂದರೆ, ಇಬ್ಬರು ಸಹೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳು ಇದ್ದು ಹಿರಿಯವಳಿಗೆ 15 ವರ್ಷಗಳು ಇದ್ದರೆ ಕಿರಿಯವಳ ವಯಸ್ಸು ಎಷ್ಟು? ಓಕೆ, ಇಫ್ ದ ಏಜ್ ಡಿಫರೆನ್ಸ್ ಬಿಟ್ವೀನ್ 2 ಸಿಸ್ಟರ್ಸ್ is 3 years, elder one is 15, what is the age of the younger sister? ಕಿರಿಯವಳ ವಯಸ್ಸು ಕೇಳಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಗಿವನ್ ಡೇಟಾ ಒಳಗೆ? ಸೊ ಗಿವನ್ ಡೇಟಾ ಒಳಗೆ ಏನು ಕೊಟ್ಟಿದ್ದಾರೆ? ವಯಸ್ಸಿನ ವ್ಯತ್ಯಾಸ ಕೊಟ್ಟಿದ್ದಾರೆ. ಸೊ ವ್ಯತ್ಯಾಸ ಎಷ್ಟೈತಿ? 3 ವರ್ಷ ಐತಿ. ಸೊ ಇಬ್ಬರದು ಡಿಫ್ರೆನ್ಸ್ 3 ವರ್ಷ ಐತಿ. ಹಿರಿಯವಳಿಗೆ ಅಂದರೆ ಅಕ್ಕ ಅಂತ ಮೆನ್ಷನ್ ಮಾಡ್ಕೊಳ್ಬೇಕಿದ್ರೆ, ಸೊ ಅಕ್ಕಗೆ ಎಷ್ಟೈತಿ ವಯಸ್ಸು? 15 ವರ್ಷ ಐತಿ. ಸೊ ಅಕ್ಕ 15 ವರ್ಷ ಅಂದರೆ ತಂಗಿಗೆ ಎಷ್ಟು ಅಂತ ಕೇಳಿದ್ದಾರೆ. ಕಿರಿಯವಳಿಗೆ ವಯಸ್ಸು ಅಂತ ಎಷ್ಟು ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್, ಇದು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಸೊ ಅಕ್ಕಗೆ 15 ವರ್ಷ ಇದ್ರೆ ಅಕ್ಕಿಗಿಂತ ಅವ್ರ ತಂಗಿ 3 ವರ್ಷ ಸಣ್ಣಕ್ಕಿ. ಸೊ 12 ವರ್ಷ ಆನ್ಸರ್. ಇದು ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್. ಓಕೆ, ಓಕೆ, ಸೊ ಇದಾಗಿತ್ತು ಇವತ್ತಿನ ಹಳೆಯ ಪ್ರಶ್ನೆಗಳ ಮೀನ್ಸ್ DAR ಕ್ವಶನ್ ಪೇಪರ್. ಸೊ ಓನ್ಲಿ 5 ಕ್ವಶನಿಂದ 6 ಕ್ವಶನ್ ಮಾತ್ರ ಕೇಳಿದರು. ಓಕೆ, ಸೊ ಅದೇ ಥರ ನಾನು ಜಸ್ಟ್ ನಿಮಗೊಂದು ಕ್ವಶನ್ ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ಬಿಡಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಹಾಕ್ಬೋದು. ಓಕೆ, ಸೊ ಇದೇ ಥರ ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ ಬಿಡಿಸ್ತೀನಿ ಮುಂದೆ. ಅದೇ ಥರ ಟಾಪಿಕ್ ವೈಸ್ ಸರಾಸರಿ ಮತ್ತು ಏಜ್ ಮೇಲೆ ಕ್ವಶನ್ಸನ್ನು ಮೀನ್ಸ್ ಟಾಪಿಕನ್ನು ಬಿಡಿಸ್ತೀನಿ. ಅದೇ ಥರ ನೆಕ್ಸ್ಟು ಕ್ಯಾಲೆಂಡರ್ ಕ್ವಶನ್ಸ್ ಕೇಳ್ತಾರೆ, ಟ್ರೈನ್ ಕ್ವಶನ್ ಕೇಳ್ತಾರೆ, ಸಮಯದ ಕ್ವಶನ್ ಕೇಳ್ತಾರೆ. ಸೊ ಈ ಥರ ಎಷ್ಟಾಗ್ತೋ ಅಷ್ಟು ಕ್ವಶನ್ ಪೇಪರ್ ಬಿಡಿಸ್ತೀನಿ. ಜೊತೆಗೆ ನಾನು ಟಾಪಿಕ್ಸನ್ನು ಕೂಡ ಕವರ್ ಮಾಡ್ತೀನಿ. ಓಕೆ, ಸೊ ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಸ್ ಸ್ನೇಹಿತರು ಕೂಡ ಕಳಿಸ್ಬೋದು. ಥ್ಯಾಂಕ್ ಯು.